ಇನ್ನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ತನಿಖೆ ಅಂತಿಮ ಘಟ್ಟಕ್ಕೆ ಬಂದಿದ್ದು ಬಹುತೇಕ ಇವತ್ತು ಚಾರ್ಜ್ ಶೀಟ್ ಸಲ್ಲಿಕೆಯಾಗುವಂತಹ ಸಾಧ್ಯತೆ ಇದೆ. ದರ್ಶನ್ ಗ್ಯಾಂಗ್ ವಿರುದ್ಧ ಇವತ್ತು ಚಾರ್ಜ್ ಶೀಟ್ ಸಲ್ಲಿಕೆಯಾಗುತ್ತೆ. 4500 ಪುಟಗಳ ಚಾರ್ಜ್ ಶೀಟನ್ನು ತಯಾರು ಮಾಡಿದ್ದಾರೆ ಪೊಲೀಸರು. ಪ್ರಕರಣದ ಇಂಚಿಂಚು ತನಿಖೆಯನ್ನು ಮಾಡಿರ್ತಕ್ಕಂಥದ್ದು ಪೊಲೀಸರು. ಡೆವಿಲ್ ಪಡೆ ವಿರುದ್ಧ ಸ್ಟ್ರಾಂಗ್ ಎವಿಡೆನ್ಸ್ಗಳಿದೆಯಾ, ದರ್ಶನ್ ವಿರುದ್ಧ ಸಿಕ್ಕಿರ್ತಕ್ಕಂಥ ಸಾಕ್ಷಿಗಳೇನು, ಹಾಗಾದರೆ ಆ ಸಾಕ್ಷಿಗಳೇ ದರ್ಶನ್ ಅಂಡ್ ಟೀಮ್ಗೆ ಕಂಟಕವಾಗುತ್ತಾ? ಚಾರ್ಜ್ ಶೀಟ್ ಸಲ್ಲಿಕೆ ಆದಮೇಲೆ ಅವೆಲ್ಲವೂ ಕೂಡ ಗೊತ್ತಾಗುತ್ತೆ. ಬಟ್ ಮೂಲಗಳ ಪ್ರಕಾರ ಅನೇಕ ವಿಚಾರಗಳು ಈ ಟೀಮ್ಗೆ ದರ್ಶನ್ ಅಂಡ್ ಗ್ಯಾಂಗ್ಗೆ ಮುಳುವಾಗುತ್ತೆ ಅಂತಕ್ಕಂಥದ್ದು ಗೊತ್ತಾಗ್ತಾ ಇದೆ ಮೇಲ್ನೋಟಕ್ಕೆ. ಖಂಡಿತವಾಗಿ ಯಾಕೆ ಅಂತಂದರೆ ಅಷ್ಟು ಸ್ಟ್ರಾಂಗ್ ಎವಿಡೆನ್ಸ್ಗಳನ್ನು ಪೊಲೀಸರು ಕಲೆಕ್ಟ್ ಮಾಡಿದ್ದಾರೆ. ಪ್ರಬಲವಾದ ಸಾಕ್ಷಿಗಳು. ದರ್ಶನ್ ಗ್ಯಾಂಗ್ನ ಡಿಜಿಟಲ್ ಸಾಕ್ಷಿಗಳು ಫುಲ್ ಸ್ಟ್ರಾಂಗ್ ಆಗಿದೆ. ಡಿಜಿಟಲ್ ಸಾಕ್ಷಿಗಳು ಅದ್ರ ಬಗ್ಗೆ ಎಲ್ಲ ಹೇಳಿದ್ದೀವಿ ತುಂಬ ಸರ್ತಿ, ಏನು ಡಿಜಿಟಲ್ ಎವಿಡೆನ್ಸ್ ಅಂತ. ಎವಿಡೆನ್ಸನ್ನು ಫುಲ್ ಸ್ಟ್ರಾಂಗ್ ಮಾಡ್ಕೊಂಡಿದ್ದಾರೆ ಪೊಲೀಸರು. ಚಾರ್ಜ್ ಶೀಟ್ನಲ್ಲಿ FSL ರಿಪೋರ್ಟನ್ನು ಉಲ್ಲೇಖ ಮಾಡ್ತಾರೆ, ಮಾಡಲೇಬೇಕು, ಅದಕ್ಕೆ ರಿಪೋರ್ಟ್ ತರಿಸಿರೋದು. FSL ರಿಪೋರ್ಟ್ ತರಿಸಿರೋದು ಯಾತಕ್ಕೆ? ಚಾರ್ಜ್ ಶೀಟಲ್ಲಿ ಹಾಕಕ್ಕೇನೆ. ಇನ್ನು ದರ್ಶನ್ ಬಟ್ಟೆಗಂಟಿದ್ದು ರೇಣುಕಾಸ್ವಾಮಿಯದ್ದೇ ರಕ್ತ ಅಂತಕ್ಕಂಥದ್ದು ಲ್ಯೂಮಿನಲ್ ಟೆಸ್ಟಲ್ಲಿ ದೃಢಪಟ್ಟಿದೆ. ದರ್ಶನ್ ಶೆಡ್ಗೆ ಹೋಗಿದ್ದರ ಬಗ್ಗೆ CCTV ದೃಶ್ಯಾವಳಿಗಳು ಲಭ್ಯವಾಗಿವೆ. ಇನ್ನು ಮೊಬೈಲ್ CDR ಸೇರಿದಂತೆ ಡಿಜಿಟಲ್ ಸಾಕ್ಷಿಗಳು ಮುಳುವಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಬಹಳ ಇಂಪಾರ್ಟೆಂಟ್ ವಿಚಾರ ಇದು. CIDಯಿಂದ ದರ್ಶನ್ ಮೊಬೈಲ್ನ CDR ರಿಪೋರ್ಟ್ ಸಿಕ್ಕಿದೆ. ಎಲ್ಲ 17 ಜನರದ್ದು ಮೊಬೈಲನ್ನು ವಶಪಡಿಸ್ಕೊಂಡಿದ್ದರು, ರಿಟ್ರೀವ್ ಮಾಡಿದ್ದಾರೆ ಎಲ್ಲವನ್ನ ಕೂಡ. ಸೊ CID ಅವರು ದರ್ಶನ್ ಅವರ ಮೊಬೈಲನ್ನು ರಿಟ್ರೀವ್ ಮಾಡಿಕೊಟ್ಟಿದ್ದಾರೆ. ಇನ್ನು ರಾತ್ರಿ ಶವ ಸಾಗಿಸಿದ ನಿಖಿಲ್ ಕೇಶವಮೂರ್ತಿ ಜೊತೆ ದರ್ಶನ್ ಅವರ ಕಾಲ್ ಡೀಟೇಲ್ಸ್ ಸಿಕ್ಕಿದೆ, ಮಾತಾಡಿರೋದು. ಶೆಡ್ಗೆ ಹೋಗಿದ್ದರ ಬಗ್ಗೆ ಫುಟ್ ಪ್ರಿಂಟ್ ರಿಪೋರ್ಟ್ ಸಿಕ್ಕಿದೆ. ಫುಟ್ ಪ್ರಿಂಟ್ ರಿಪೋರ್ಟ್, ಕಾಲಿನ ಅಚ್ಚೆ. ಇನ್ನು ಹಲ್ಲೆಗೆ ಬಳಸಿದ ಲಾಠಿ, ಕಬ್ಬಿಣದ ರಾಡ್ ಮೇಲೆ ಫಿಂಗರ್ ಪ್ರಿಂಟ್ಸ್ ಇದೆ, ದರ್ಶನ್ದು ಇದೆ ಆ ಲಾಠಿನಲ್ಲಿ. ಶವ ಸಾಗಿಸಿದ ಅವರಿಗೆ ದರ್ಶನ್ ನೀಡಿದ್ದಂತಹ 30 ಲಕ್ಷ ಹಣವನ್ನು ಸೀಸ್ ಮಾಡಿದ್ದಾರೆ. ಅಂದರೆ ಸಾಕ್ಷಿ ನಾಶಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅನ್ನೋದಕ್ಕೆ ಇದು ಸಾಕ್ಷಿ. ಕೊಲೆಗೂ ಮುನ್ನ ಸ್ಟೋನಿ ಬ್ರೂಕ್ ಪಬ್ನಲ್ಲಿ ಪಾರ್ಟಿ ಮಾಡಿದ್ದ CCTV ಸಿಕ್ಕಿದೆ, ಅಂದರೆ ಇವರೆಲ್ಲ ಕುಡಿದಿದ್ರು ಅಂತ. ಹೀಗೆ ಡಿಜಿಟಲ್ ಎವಿಡೆನ್ಸ್ ಸೇರಿ ಸಾಕ್ಷಿಗಳನ್ನು ತುಂಬ ಸ್ಟ್ರಾಂಗ್ ಮಾಡಿದ್ದಾರೆ ಪೊಲೀಸರು. ಇವೆಲ್ಲವೂ ಕೂಡ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗುತ್ತೆ. ದರ್ಶನ್ ಅಂಡ್ ಗ್ಯಾಂಗ್ಗೆ, ಅದರಲ್ಲೂ ದರ್ಶನ್ಗೆ ಮುಳುವಾಗ್ತಕ್ಕಂಥದ್ದು ಫಿಕ್ಸ್. ಇನ್ನು ದರ್ಶನ್ ಅಂಡ್ ಗ್ಯಾಂಗ್ನ ಎದೆಯಲ್ಲಿ ಲಬ್ ಡಬ್ ಜೋರಾಗ್ತಾ ಇದೆ. ಯಾಕೆಂದರೆ ಇವತ್ತು ಚಾರ್ಜ್ ಶೀಟ್ ಸಲ್ಲಿಕೆ ಆಗ್ತಾ ಇದೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆಗೆ ಕ್ಷಣಗಣನೆ ಶುರುವಾಗಿದೆ. ಕೋರ್ಟ್ಗೆ ಇವತ್ತು ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಸುವ ಸಾಧ್ಯತೆ ಇದೆ. ಈ ನಡುವೆ ಆರೋಪಿ ದರ್ಶನ್ಗೆ ಇನ್ನೊಂದು ಬಿಗ್ ಶಾಕ್ ಕಾದಿದೆಯಾ ಅಂತ. ಪೊಲೀಸರು ಸಲ್ಲಿಸುವ ಚಾರ್ಜ್ ಶೀಟ್ನಲ್ಲಿ ಪ್ರಸ್ತುತ A2 ದರ್ಶನ್, ಎರಡನೇ ಆರೋಪಿ, A1 ಮಾಡೋ ಸಾಧ್ಯತೆ ಇದೆಯಂತೆ. ಕೊಲೆ ಕೇಸ್ ಸಂಬಂಧ ಚಾರ್ಜ್ ಶೀಟ್ ಕಂಪ್ಲೀಟ್ ರೆಡಿಯಾಗಿದ್ದು ಹಿರಿಯ ಅಧಿಕಾರಿಗಳ ಸೂಚನೆಗೆ ಪೊಲೀಸರು ಕಾಯ್ತಾ ಇದ್ದಾರೆ. ಅಂದಹಾಗೆ ಕೊಲೆ ಪ್ರಕರಣದಲ್ಲಿ ದರ್ಶನ್ A1 ಮಾಡೋದಕ್ಕೆ ಇರ್ತಕ್ಕಂಥ ಕಾರಣಗಳು ಏನು ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗೋಣ. ಸೂತ್ರಧಾರನೇ ದರ್ಶನ್ ಅಂತ. ರೇಣುಕಾಸ್ವಾಮಿಯನ್ನು ಕಿಡ್ನ್ಯಾಪ್ ಮಾಡೋದಕ್ಕೆ ದರ್ಶನ್ ಸೂಚನೆ ಕೊಟ್ಟಿದ್ದರು. ಇಲ್ಲಿಂದ ಕಥೆ ಆರಂಭ ಆಗುತ್ತೆ. ರೇಣುಕಾಸ್ವಾಮಿ ಪವಿತ್ರ ಗೌಡಗೆ ಅಶ್ಲೀಲ ಮೆಸೇಜ್ ಕಳಿಸಿದ್ದ, ಅದು ದರ್ಶನ್ಗೆ ಗೊತ್ತಾಯಿತು. ಎತಾಕಮ್ಮನ್ರವನ್ನ ಅಂತ ಹೇಳಿದ್ದಾರೆ. ಅಲ್ಲಿಂದ ಶುರುವಾಗುತ್ತೆ. ಚಿತ್ರದುರ್ಗದ ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷನಿಗೆ ಡೀಲ್ ಕೊಡ್ತಾರೆ ದರ್ಶನ್. ಅವನು ಯಾರು, ಅವನ್ನ ಪತ್ತೆ ಮಾಡಿ ಕರ್ಕೊಂಡು ಬಾ ಅಂತ. ಡೀಲ್ ಬಳಿಕ ಚಿತ್ರದುರ್ಗದ ರೇಣುಕಾಸ್ವಾಮಿಯ ಅಪಹರಣವಾಗುತ್ತೆ. ಇಲ್ಲಿ ಕಿಡ್ನ್ಯಾಪ್. ಡೀಲ್ ಕೊಟ್ಟಾದ ಮೇಲೆ ರೇಣುಕಾಸ್ವಾಮಿ ಅಪಹರಣ ಆಗಿರೋದು ಕಿಡ್ನ್ಯಾಪ್ ಮಾಡಿ ಪಟ್ಟಣಗೆರೆಯ ಶೆಡ್ಗೆ ಕರ್ಕೊಂಡು ಬರ್ತಾರೆ. ಸೆಕೆಂಡ್ ಸ್ಪಾಟ್ ಪಟ್ಟಣಗೆರೆ ಶೆಡ್. ಆ ಪಟ್ಟಣಗೆರೆ ಶೆಡ್ಗೆ ಕರ್ಕೊಂಡು ಬಂದು ಬೆಲ್ಟು, ಲಾಠಿ ಮತ್ತು ಕಬ್ಬಿಣದ ರಾಡ್ನಿಂದ ದರ್ಶನ್ ಹಲ್ಲೆ ಮಾಡಿದ್ದಾರೆ, ದರ್ಶನ್ನೇ ಹಲ್ಲೆ ಮಾಡಿದ್ದಾರೆ ಅಂತ ಪ್ರೂಫ್ ಇದೆ. ಆಮೇಲೆ ರೇಣುಕಾಸ್ವಾಮಿಯ ಮೇಲೆ ಸಿಕ್ಕ ಕಡೆ ಒದ್ದಿದ್ರಂತೆ ದರ್ಶನ್, ಅದಕ್ಕೂ ಕೂಡ ಸಾಕ್ಷಿ ಇದೆ. ರೇಣುಕಾಸ್ವಾಮಿ ಸಾವನ್ನಪ್ಪಿದ ಬಳಿಕ ಶವ ವಿಲೇವಾರಿಗೆ ಪ್ಲ್ಯಾನ್ ಮಾಡ್ಕೋತಾರೆ, ಅದಕ್ಕೂ ಸಾಕ್ಷಿ ಇದೆ. ಶವ ವಿಲೇವಾರಿ ಮಾಡೋದಕ್ಕೆ ಪ್ರದೋಷ್ಗೆ 30 ಲಕ್ಷ ರೂಪಾಯಿ ದುಡ್ಡು ಕೊಡ್ತಾರೆ ದರ್ಶನ್, ಅದನ್ನು ಸೀಸ್ ಮಾಡಿ ಇಟ್ಕೊಂಡಿದ್ದಾರೆ. ಕೊಲೆ ಸ್ಪಾಟ್ನಲ್ಲಿ CCTV DVRನಲ್ಲಿನ ದೃಶ್ಯ ಅಳಿಸಿ ಸಾಕ್ಷಿ ನಾಶಕ್ಕೆ ದರ್ಶನ್ ಪ್ರಯತ್ನ ಪಟ್ಟಿರೋದು. ಪ್ರಮುಖ ಸೂತ್ರಧಾರನೇ ದರ್ಶನ್ ಇರೋದರಿಂದ
ಅವರನ್ನೇ A1 ಮಾಡ್ತಾರೆ ಅಂತ ಬಹುತೇಕ ಪೊಲೀಸ್ ಮೂಲಗಳ ಮಾಹಿತಿ.